ಟೀನೇಜ್ ಹುಡುಗಿಯರಿಗೆ, ಕಾಲೇಜ್ ಹುಡುಗಿಯರಿಗೆ ಅವರಿಗೆ ಯಾವ ರೀತಿ ನೇಲ್ ಆರ್ಟ್ ನ ಸಜೆಸ್ಟ್ ಮಾಡ್ತೀರಾ? ಬಿಕಾಸ್ ಅವ್ರದ್ದು ಪಾಕೆಟ್ ಮನಿ ಆ ರೀತಿ ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಇರೋ ಅಂತ ನೇಲ್ ಆರ್ಟ್ ಗಳ ಬಗ್ಗೆ ಹೇಳಿ. ಹೌದು, ಟೀನೇಜರ್ಸ್ಗೆ ಅವ್ರದೇ ಅಂತ ಒಂದು ಇಮ್ಯಾಜಿನೇಷನ್ ಇರುತ್ತೆ ಮ್ಯಾಮ್. ಸೊ ಅವ್ರಿಗೆ ಯೂಶಲಿ ಏನ್ ಇಷ್ಟಪಡೋದು ಅಂದ್ರೆ ಮಲ್ಟಿ ಕಲರ್ಸ್. ಇವಾಗ ಅವ್ರಿಗೆ ಒಂದ್ ಕಲರ್ ಚೂಸ್ ಮಾಡಕ್ಕೆ ಇಷ್ಟಪಡಲ್ಲ. ಸೊ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಮಲ್ಟಿ ಕಲರ್ಸ್ ಮಾಡ್ಬೋದಾ, ಒಂದೊಂದು ಫಿಂಗರ್ಗೂ ಒಂದೊಂದು ಕಲರ್, ನಿಯಾನ್ ಕಲರ್ಸ್, ಸಮಥಿಂಗ್ ಗ್ಲೋ ಇನ್ ದ ಡಾರ್ಕ್. ಏನಾಗುತ್ತೆ, ಕತ್ಲಲ್ಲಿ ನೇಲ್ಸ್ ಗ್ಲೋ ಆಗುತ್ತೆ. ಆ ತರ ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ಇರುತ್ತಲ್ಲ, ಆ ತರದ್ದು ನೇಲ್ ಆರ್ಟ್ ನೇಲ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮಾಡಿಸ್ಕೊತಾರೆ. ಸೊ ಟೀನೇಜರ್ಸ್ಗೆಲ್ಲ ಏನು ನಾರ್ಮಲ್ ಆಗಿ ಟ್ರೆಡಿಷನಲ್ ಆಗಿರುತ್ತೆ ಅಲ್ಲ, ಗ್ಲಿಟರ್ಸ್ ಅದೆಲ್ಲ ಅವ್ರಿಗೆ ಬೋರಿಂಗು. ಅವ್ರಿಗೇನ್ ಇಷ್ಟಪಡ್ತಾರೆ ಅಂತ ಅಂದ್ರೆ ಸಮಥಿಂಗ್ ಮಲ್ಟಿ, ಎಲ್ಲಾ ಕಲರ್ಸ್ ಇರ್ಬೇಕು, ರಂಗೀಲಾ ಸ್ಟೈಲ್ಸ್ ಇರುತ್ತೆ. ಸೊ ಆತರ, ಅಥವಾ ಏನಾರ ಥೀಮ್ ಬೇಸ್ಡ್. ಇವಾಗ ಹ್ಯಾಲೋವೀನ್ ಬರುತ್ತೆ. ಈಗ ವೆಸ್ಟರ್ನ್ ಕಲ್ಚರ್ ಅಲ್ಲಿ ಹ್ಯಾಲೋವೀನ್ ಅನ್ನೋದು ಒಂದು ಮಕ್ಕಳಿಂದ ಹಿಡಿದು ಎಲ್ಲಾ ಟೀನೇಜರ್ಸ್ ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಹ್ಯಾಲೋವೀನ್ ಥೀಮ್ ಅಲ್ಲಿ ಬಂದ್ಬಿಟ್ಟು ಎಷ್ಟು ಜನ ಹುಡುಗಿರು, ನಾನು ಅನ್ಕೊಳ್ಳೋದು ಇದು ಬರೀ US ಅಲ್ಲಿ ವೆಸ್ಟರ್ನ್ ಕಲ್ಚರ್ ಅಲ್ಲಿ ಮಾತ್ರ ಅಂತ. ಬಟ್ ಖಂಡಿತ ತಪ್ಪು. ಇಲ್ಲೂ ಇದಾರೆ ಜನಗಳು, ಅಂತವ್ರಿಗೆ ಪ್ರಮೋಟ್ ಮಾಡಿ ಅಂತವ್ರಿಗೆ ಸಪೋರ್ಟ್ ಮಾಡಕ್ ನನ್ಗೂ ತುಂಬಾ ಇಷ್ಟ. ಬಿಕಾಸ್ ಥೀಮ್ ಬೇಸ್ ಅಪ್ಕಮಿಂಗ್ ಕ್ರಿಸ್ಮಸ್ ಬರ್ತಾ ಇದೆ. ಹೌದು, ನೀವು ಅದಕ್ಕೆ ನೀವೇ ಪ್ಲಾನ್ ಮಾಡಿರ್ತೀರಾ ಅಥವಾ ಎಲ್ಲ ಕ್ರಿಸ್ಮಸ್ಗೆ ಎವ್ರಿ ಸೀಸನ್ಗೆ ಒಂದೊಂದು ಕಲರ್ ಟ್ರೆಂಡ್ ಅಂತ ಇರುತ್ತೆ ಮ್ಯಾಮ್. ಇವಾಗ ವೆಡ್ಡಿಂಗ್ ಸೀಸನ್ಸ್ ಅಲ್ಲಿ ರೆಡ್, ಕ್ರಿಸ್ಮಸ್ ಸೀಸನ್ಸ್ ಅಲ್ಲಿ, ವಿಂಟರ್ ಸೀಸನ್ಸ್ ಅಲ್ಲಿ ಜಾಸ್ತಿ ಬ್ಲೂ, ಬಿಕಾಸ್ ಸ್ನೋ ಫ್ಲೇಕ್ಸ್, ವೈಟ್, ಬ್ಲೂ. ಸೊ ಎವ್ರಿ ಸೀಸನ್ ಅದಕ್ಕೆ ತಕ್ಕಂತೆ ಅದ್ರ ಪರ್ಟಿಕ್ಯುಲರ್ ಕಲರ್ಸ್ ಅಂತ ಇರುತ್ತೆ. ಸೊ ಆಟೋಮ್ಯಾಟಿಕಲಿ ಕಸ್ಟಮರ್ಸ್ಗೂ ಅದೇ ಫೀಲಿಂಗ್ ಅಲ್ಲಿ ಇರ್ತಾರೆ. ಇವಾಗ ಸ್ಪ್ರಿಂಗ್ ಸೀಸನ್ ಅಲ್ಲಿ ಗ್ರೀನ್ ಜಾಸ್ತಿ, ಅಥವಾ ಬ್ರೈಟ್ ಆರೆಂಜು, ಆ ತರ ಎಲ್ಲ. ಸೊ ಬ್ಯೂಟಿ ಲವರ್ಸ್ ಸೀಸನ್ ವೈಸ್ ಅಂಡ್ ಒಂದ್ಸಲ ನೀವು ಒಂದ್ ಕಲರ್ ಮಾಡ್ಸಿದ್ರೆ ಇನ್ನೊಂದ್ಸಲ ಸೇಮ್ ಕಲರ್ ರಿಪೀಟ್ ಮಾಡ್ಬೇಕು ಅಂತ ಅನ್ಸಲ್ಲ. ಬಿಕಾಸ್ ಕಲರ್ಸ್ ಅನ್ನೋದು ಲೈಫ್ ಅಲ್ಲಿ ನಿಮ್ಗೆ ಗೊತ್ತು, ತರ ಕಲರ್ಸ್ ಗಳಿದೆ. ನಮ್ಮಲ್ಲೇ ಒಂದು 350+ ಕಲರ್ಸ್ ಆಪ್ಷನ್ಸ್ ಇರುತ್ತೆ. ಸೊ ಬಂದಾಗೆಲ್ಲ ಅವ್ರಿಗೆ ಸಖತ್ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಓ, ಲಾಸ್ಟ್ ಟೈಮ್ ಪಿಂಕ್ ಮಾಡಿಸ್ದೆ, ಈ ಸಲ ಬ್ಲೂನಾ, ಈ ಸಲ ಬ್ಲೂ ಮಾಡಿಸ್ದೆ, ನೆಕ್ಸ್ಟ್ ಟೈಮ್ ಪರ್ಪಲ್ ಅಂತ. ಆ ತರ ವೆರೈಟಿ ಡಿಸೈನ್ಸ್ ಅವರೇ ಖುದ್ದಾಗಿ ಗೂಗಲ್ ಅಲ್ಲಿ ನೋಡ್ಕೊಂಡು ಬಂದು ಮಾಡಿಸ್ಕೋತಾರೆ. ಓಕೆ, ಈಗ ನೇಲ್ ಆರ್ಟ್ ಅನ್ನೋದು ಎಷ್ಟು ವ್ಯಾಪಿಸ್ಕೊಂಡಿದೆ ಅಂದ್ರೆ ಯೂಟ್ಯೂಬ್, ಇಂಟರ್ನೆಟ್ ಅಲ್ಲಿ ಆಗ್ಬೋದು, ಯಾವ್ದೋ ಬ್ಯೂಟಿ ಬ್ಲಾಗ್ಸ್ ಗಳಲ್ಲಾಗ್ಬೋದು, ಎಲ್ಲಾ ಕಡೆ ಟ್ಯೂಟೋರಿಯಲ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಹೌದು, ನೇಲ್ ಆರ್ಟ್ ನೀವೇ ಸಿಂಪಲ್ ಆಗಿ ಮಾಡ್ಕೋಬಹುದು. ಆ ರೀತಿ ಎಲ್ಲ ಬಹಳಷ್ಟು ಎಲ್ಲಾ ಕಡೆ ಎಲ್ಲರೂ ಮಾಡಿದ್ದಾರೆ ಸಹಿತ. ಹೌದು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಮಾಡ್ಬೋದು ಮ್ಯಾಮ್ ಮನೇಲಿ ಮಾಡೋ. ಇವಾಗ ಒಬ್ರಿಗೆ ಪ್ಯಾಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಒಬ್ರು ಪ್ಯಾಷನೇಟ್ ಆಗಿರ್ತಾರೆ, ಕೆಲವೊಬ್ರು ಡ್ರಾಯಿಂಗ್ಸ್ ಅಲ್ಲಿ ತುಂಬಾ ಚೆನ್ನಾಗಿರ್ತಾರೆ. ಅಂತವ್ರಿಗೆಲ್ಲ ತುಂಬಾ ಆಸೆ ಇರತ್ತಲ್ಲ, ಅವ್ರು ಮಾಡ್ತಾರೆ. ಬಟ್ ನಾನೇ ಏನ್ ಹೇಳೋದು ಅಂದ್ರೆ ಅದು ಸೇಫ್ ಇರಲ್ಲ. ಬಿಕಾಸ್ ಎಲ್ಲ ನಾವು ಮಾಡೋಕ್ಕಿಂತ ಮುಂಚೆ ನಾವು ಕ್ಯೂಟಿಕಲ್ಸ್ ಅಲ್ಲಿ ಕಟ್ ಮಾಡ್ತೀವಿ ಅಥವಾ ಟೂಲ್ಸ್ ಅಲ್ಲೆಲ್ಲ ಯೂಸ್ ಮಾಡ್ತೀವಿ ಅಲ್ವಾ. ಆ ಟೂಲ್ಸ್ ಏನಾಗಿರುತ್ತೆ ಅಂತ ಅಂದ್ರೆ ಅದು ಸ್ವಲ್ಪ ಶಾರ್ಪ್ ಇರುತ್ತೆ ಮ್ಯಾಮ್. ಅಂಡ್ ಎಲ್ಲಾ ನರ್ವ್ಸ್ ಕನೆಕ್ಟೆಡ್ ಇರುತ್ತೆ ಅಲ್ವಾ. ಇವಾಗ ಉಗುರು ಅಂದ್ಮೇಲೆ ಕಟ್ ಮಾಡಿದ್ರು ಹರ್ಟ್ ಆಗಲ್ಲ. ಸೊ ಏನು ಉಗುರು ಮೇಲೆ ಏನಾದ್ರೂ ಪರವಾಗಿಲ್ಲ, ಅದ್ ಬೆಳೆಯುತ್ತೆ, ಅದೆಲ್ಲ ನಿಜ. ಬಟ್ ಆದ್ರೂ ಅದು ಬೆಳೆಯುವಾಗ ಅದಕ್ಕೆ ರೂಟ್ಸ್ ಅನ್ನೋದು ಕನೆಕ್ಟ್ ಆಗಿರುತ್ತೆ, ವೇನ್ಸ್ ಅನ್ನೋದಿರುತ್ತೆ. ಸೊ ಅದೆಲ್ಲ ಹುಷಾರಾಗಿ ಪ್ರೊಫೆಷನಲ್ ಯಾರ ಮಾಡಿದ್ರೆ, ಪ್ರೊಫೆಷನಲ್ ಇರೋರ ಹತ್ರನೇ ಮಾಡಿಸೋದು ತುಂಬಾ ಬೆಟರ್ ಆಪ್ಷನ್ ಮ್ಯಾಮ್. ಇಲ್ಲಾಂದ್ರೆ ಒಂದೊಂದ್ಸಲ ಏನಾಗುತ್ತೆ, ಎಷ್ಟೊಂದು ಕೇಸಸ್ ನೋಡಿದೀವಿ ಬೇರೆ ಕಡೆ ಎಲ್ಲ, ಎಷ್ಟೊಂದ್ ಕಡೆ ಯಾರು ಫ್ರೆಶರ್ಸ್ ಮಾಡಿರ್ತಾರೆ ನೇಲ್ಸ್, ಅವಾಗ ಏನಾಗಿರುತ್ತೆ, ಫಂಗಸ್ ಬಂದು ಗ್ರೀನ್ ಕಲರ್ ಎಲ್ಲ ಆಗಿರುತ್ತೆ. ಇನ್ಫೆಕ್ಷನ್ಸ್ ಎಲ್ಲ ಆಗುತ್ತೆ. ಸೊ ಟೂಲ್ಸ್ ನೀವು ಹೋಗಕ್ಕಿಂತ ಮುಂಚೆ ಅವರು ತುಂಬಾ ಪ್ರೊಫೆಷನಲ್ ಅಂತ ನೋಡ್ಬೇಕು ಜಾಗ. ಅಂಡ್ ಮಾಡೋರೆಲ್ಲ ಅವ್ರಿಗೆ ಐಡಿಯಾ ಇದೆಯಾ ಅಥವಾ ಸುಮ್ನೆ ಯಾರು ನಿನ್ನೆ ಮೊನ್ನೆ ಕಲ್ತವ್ರು ಬಂದ್ಬಿಟ್ಟು ಮಾಡ್ತಿದಾರ ಅಂತ ನೋಡ್ಕೊಂಡು ನೀಟಾಗಿ ಅನಲೈಸ್ ಮಾಡಿ ಅವ್ರ ಬಗ್ಗೆ ಎಲ್ಲ ನೋಡಿ ಮಾಡೋದು ಬೆಟರ್. ಸೊ ನೀವು ನೇಲ್ ಆರ್ಟ್ ಡಿಸೈನರ್ಸಿಗೆ ಯಾವ ರೀತಿಯಾದ ಟಿಪ್ಸ್ ಕೊಡ್ತೀರಾ? ಅಂದ್ರೆ ಮೇ ಬಿ ಅದು ಅವೇರ್ನೆಸ್ ಆಗ್ಬಹುದು, ಅಥವಾ ಈಗಷ್ಟೇ ಹೇಳಿದ್ರಿ ನೀವು ಇನ್ಫೆಕ್ಷನ್ ಆ ತರ ಎಲ್ಲ ಆಗತ್ತೆ ಅಂತ, ಒಂದು 3 ಸಿಂಪಲ್ ಟಿಪ್ಸ್ ಏನ್ ಹೇಳ್ತೀರಾ? ಅವಾಗವಾಗ ಮೆನಿಕ್ಯೂರ್ ಮಾಡಿಸಿ. ಯಾಕಂದ್ರೆ ಮೆನಿಕ್ಯೂರ್ ಮಾಡಿಸೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಸ್ಕಿನ್ ರಿಜುವಿನೇಷನ್ ಆಗುತ್ತೆ, ಡೆಡ್ ಸ್ಕಿನ್ಸ್ ಎಲ್ಲ ಇರುತ್ತೆ, ಅದೆಲ್ಲ ಹೋಗ್ಬಿಟ್ಟು
ಅವ್ರು ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗಿರೋದ್ರಿಂದ ನೇಲ್ಸ್ನು ನಾವು ಮಾಡಿದ್ರು ತುಂಬಾ ಲಾಂಗ್ ಲಾಸ್ಟಿಂಗ್ ಆಗಿ ಬರುತ್ತೆ. ಸೊ ಯಾವಾಗಲೂ ಮೆನಿಕ್ಯೂರ್ ಇಸ್ ಆಲ್ವೇಸ್ ಶುಡ್ ಬಿ ಪಾರ್ಟ್ ಆಫ್ ದೇರ್ ಪರ್ಟಿಕ್ಯುಲರ್ ಲಿಸ್ಟ್. ಸೊ ಮೆನಿಕ್ಯೂರ್ ಮಾಡಿಸಿ ಮೇಂಟೈನ್ ಮಾಡ್ಬೋದು. ಅವಾಗ ನೇಲ್ಸ್ ಏನಾರ ಪದೇ ಪದೇ ಚೇಂಜ್ ಮಾಡೋದು ಕಲರ್ಸ್ ಆ ಥರ ಮಾಡಬಾರ್ದು. ಯಾಕಂದ್ರೆ ಏನಿದ್ರು ಒಂದ್ಸಲ ಹಾಕಿದ್ಮೇಲೆ ಮತ್ತೆ ಅದನ್ನ ರಿಮೂವ್ ಮಾಡಿ ಮತ್ತೆ ಹೊಸದ್ ಹಾಕೋದು. ಸೊ ಅವಾಗ ಏನಾಗುತ್ತೆ, ನಮ್ಮ ಒರಿಜಿನಲ್ ನೇಲ್ಸ್ ಅನ್ನೋದು ಸ್ವಲ್ಪ ಬ್ರಿಟಲ್ ಆಗುತ್ತಾ ಬರುತ್ತೆ. ಸೊ ಆ ಥರ ಪದೇ ಪದೇ ಚೇಂಜ್ ಮಾಡೋದು, ಜಾಸ್ತಿ ಕೆಮಿಕಲ್ಸ್ ಯೂಸ್ ಆಗಿರುವಂಥ ಪ್ರಾಡಕ್ಟನ್ನೆಲ್ಲ ಮಾಡೋದು, ಆ ಥರ ಎಲ್ಲ ಮಾಡಕ್ಕೆ ಹೋಗ್ಬಾರ್ದು. ಅವಾಗ ಪರ್ಟಿಕ್ಯುಲರ್ ಬ್ರೇಕ್ ಇವಾಗ ಒಂದ್ಸಲ ಒಂದು 15 days ಹಾಕ್ಸ್ಕೊಂಡಿದ್ದಾರೆ, 20-30 days ಆದಮೇಲೆ ಒಂದು ಅಟ್ಲೀಸ್ಟ್ 5 days ಗ್ಯಾಪ್ ಕೊಟ್ಟು ಇನ್ನೊಂದ್ಸಲ ಮಾಡಿಸ್ಕೊಳ್ಳೋ ಥರ ಗ್ಯಾಪ್ ಇಂಟರ್ವಲ್ ಇರಬೇಕು, ಮೆನಿಕ್ಯೂರ್ ಮಾಡಿಸ್ತಾ ಇರಬೇಕು. ಸೊ ನೇಲ್ ಆರ್ಟ್ ಡಿಸೈನ್ ಮಾಡಿಸ್ಕೊಳ್ಳೋರು ಆದಷ್ಟು ಸ್ವಲ್ಪ ಮಧ್ಯ ಗ್ಯಾಪ್ ಕೊಡಬೇಕು. ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ ಒಂದು ದಿನಾನು ನೇಲಿಗೆ ಸ್ವಲ್ಪ ಸಮಯನೂ ಕೊಡ್ದಾಗೆ ಆ ನೇಲ್ ಆರ್ಟ್ ಮಾಡಿಸೋದ್ರಿಂದನೂ ಪ್ರಾಬ್ಲಮ್ ಆಗ್ಬೋದು. ಕರೆಕ್ಟ್, ಹೌದು ಖಂಡಿತ, ಹೌದು. ಓಕೆ, ಸೊ ಇಷ್ಟು ರಾಶಿ ನೀವು ನೇಲ್ ಡಿಸೈನ್ಸ್ದು ಹೌದು ಎಲ್ಲ ಕಲರ್ಸು ಎಲ್ಲ ಕಲರ್ಸ್ ಡಿಸೈನ್ ಅನ್ನೋದು ಒಂದು ಸಮುದ್ರ ತರ. ಎಷ್ಟೇ ಮಾಡಿ ಏನೇ ಮಾಡಿ ಹೊಸದೇನು ನೆಕ್ಸ್ಟ್ ಏನು ಅಂತ ಒಂದು ಇದ್ದೇ ಇರತ್ತೆ ಮ್ಯಾಮ್. ಸೊ ಇವಾಗ ನೋಡಿ, ಇದೆಲ್ಲ ಹ್ಯಾಂಡ್ ಮೇಡ್. ಎನಿ ಸ್ಟಿಕ್ಕರ್ಸ್ ಬರೋದು ಆಗ್ಲಿ, ಸ್ಟಿಕ್ಕರ್ಸ್ ಮಾಡೋದಾಗ್ಲಿ, ಸ್ಟಿಕ್ಕರ್ಸ್ ಅಂಟಿಸೋದಾಗ್ಲಿ ಆ ತರ ಇರಲ್ಲ. ಬಿಕಾಸ್ ನಾವು ಪ್ಯೂರ್ ಆರ್ಟಿಸ್ಟ್, ನೇಲ್ ರಿಲೇಟೆಡ್ ಅಲ್ಲ ಮ್ಯಾಮ್. ಸೊ ನಾವೆಲ್ಲ ಕೈಯಲ್ಲೇ ಬಿಡ್ಸಿದ್ ನೋಡಿ, ಇಲ್ಲಿ ಇವಾಗ ಚಿಟ್ಟೆ ಎಲ್ಲ ಕೈಯಲ್ಲೇ ಬಿಡ್ಸಿರೋದು. ಓಕೆ 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 ಓಕೆ. ನೇಲ್ ಆರ್ಟ್, ಈ ನೇಲ್ ಆರ್ಟ್ ಡಿಸೈನ್ ಮಾಡಿಸ್ಬೇಕು ಅಂದರೆ ಬೇಸಿಕ್ ಆಗಿ ಹೇಗೆ ಏನು ಮಾಡಬೇಕು ಅವರು? ಅದೇ ಎಲ್ಲ ಇವೆಂಟ್ ಪರ್ಪಸ್ ಇರುತ್ತಲ್ಲ ಮ್ಯಾಮ್. ಸೊ ಅವ್ರಿಗೆ ಏನು ಮಾಡಬೇಕು ಅಂದರೆ, ಈಗ ಸಾಕಷ್ಟು ನೇಲ್ ಕಲರ್ಸ್ ಇರುತ್ತೆ, ಆಪ್ಷನ್ಸ್ ಇರುತ್ತೆ. ಇಲ್ಲಿ ಏನೂ ತಲೆಯಲ್ಲಿ ಇಟ್ಕೊಂಡೇನೆ ಅವ್ರಿಗೆ ಯಾವ ಥರ ಮಾಡಿಸ್ಕೋಬೇಕು, ಏನೋ ತಲೆಯಲ್ಲಿ ಏನೂ ಗೊತ್ತಿಲ್ಲದೇನೆ ಬಂದರೆ ಸ್ವಲ್ಪ ಕಷ್ಟ ಪಡೋದು ನಾನು ನೋಡಿದ್ದೀನಿ ಕಸ್ಟಮರ್ಸ್. ಯಾಕಂದರೆ ಅವ್ರಿಗೆ ಇಲ್ಲಿ ಬರ್ತಾರೆ, ಇಲ್ಲೊಂದು ಕಲರ್ ನೋಡ್ತಾರೆ, ಅದ ಬಿಕಾಸ್ ನಮ್ಮ ಹುಡುಗಿರಿಗೆ ಏನಂದ್ರೆ ನಿಮ್ಗೆ ಗೊತ್ತಲ್ಲ, ಆಪ್ಷನ್ಸ್ ಜಾಸ್ತಿ ಇದ್ದಷ್ಟು ಜಾಸ್ತಿ ಖುಷಿ ಆಗತ್ತೆ, ಪ್ಲಸ್ ಜಾಸ್ತಿ ಕನ್ಫ್ಯೂಷನ್ ಆಗತ್ತೆ. ಸೊ ಆ ಕನ್ಫ್ಯೂಷನ್ಗಳಿಗೆ ಒಂದು ಸ್ಟಾಪ್ ಕೊಡಬೇಕು ಅಂತಂದ್ರೆ ಒಂದು ಸ್ವಲ್ಪ ಹೋಮ್ ವರ್ಕ್ ಮಾಡ್ಕೊಂಡ್ ಬನ್ನಿ ಅಂತ ನಾನು ನನ್ನ ಕಸ್ಟಮರ್ಸ್ಗೂ ನಾನು ಕನ್ಸಲ್ಟಿಂಗ್ ಕೊಡ್ತೀನಿ. ಏನು ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಅಪ್ಕಮಿಂಗ್ ಏನಾರ ಇವೆಂಟ್ ಇದೆಯಾ, ಬರ್ಡೇ ಬರ್ತಿದ್ಯಾ, ವೆಕೇಶನ್ಗೆ ಹೋಗ್ತಿದಾರಾ, ಎಲ್ಲ ಆ ರೀತಿಲಿ ಅವರು ಮಾಡಿಸ್ಕೊತಿರ್ತಾರೆ ಅಲ್ವಾ, ಪ್ಲಾನ್ ಮಾಡಿ. ಸೊ ನೇಲ್ಸ್ನು ಅವ್ರು ಯಾವ್ಯಾವ ಥರ ಔಟ್ಫಿಟ್ಸ್ಗೆ ಹೋಗ್ತಿದ್ದಾರೆ, ಅಥವಾ ಏನಾದ್ರು ಇಂಪಾರ್ಟೆಂಟ್ ಕಾರ್ಪೊರೇಟ್ ಶೂಟಿಂಗ್ ಇದೆ ಅವ್ರದ್ದು, ಅವರು ಆಫೀಸಲ್ಲಿ ಏನೋ ಒಂದು ಪ್ರೆಸೆಂಟೇಷನ್ ಕೊಡಬೇಕು, ಅವ್ರಿಗೆ ಜಾಸ್ತಿ ಗ್ಲಿಟರ್ಸ್ ಎಲ್ಲ ಮಾಡಿಸ್ಕೋಬಾರ್ದು. ಸೊ ಆ ಥರ ರೀತಿಲಿ ಅವ್ರಿಗೆ ಒಂದು ಇಂಟೆನ್ಷನಲ್ಲಿ ಬಂದಿರ್ತಾರಲ್ಲ, ಆ ಇಂಟೆನ್ಷನ್ ಪರ್ಪಸ್ಗೆ ಯಾವ ಕಲರ್ ಸೂಟ್ ಆಗ್ಬೋದು ಅಂತ ಒಂದು 2-3 ರೆಫರೆನ್ಸ್ ಪಿಕ್ಚರ್ಸ್ನ ಗೂಗಲಿಂದ ರೆಫರೆನ್ಸ್ನ ತೊಗೊಂಡ್ಬಂದರೆ ಅದನ್ನು ನಾವು ಇಲ್ಲಿ ಬಂದಾಗ ಅದನ್ನು ನೋಡಿ ಸ್ವಲ್ಪ ಇಂಪ್ರೊವೈಸ್ ಮಾಡಿ ನಾವು ಸಜೆಸ್ಟ್ ಮಾಡ್ಬೋದು, ನಿಮ್ಮ ಸ್ಕಿನ್ ಟೋನಿಗೆ ಯಾವ್ದು ಚೆನ್ನಾಗಿ ಕಾಣುತ್ತೆ. ಬಿಕಾಸ್ ಏನಾಗುತ್ತೆ, ಕೆಲವೊಬ್ಬರಿಗೆ ಕೆಲವೊಂದು ಡಸ್ಕಿ ಸ್ಕಿನ್ ಟೋನ್ ಇರ್ತಾರೆ, ಕೆಲವೊಬ್ರು ಬ್ರೈಟ್ ಆಗಿರ್ತಾರೆ ನಿಮ್ಮ ಥರ. ಸೊ ನಿಮಗೆ ಒಂದು ಕಲರ್ ಸೂಟ್ ಆಗ್ಬೋದು ಮ್ಯಾಮ್, ನನಗೆ ಒಂದು ಕಲರ್ ಸೂಟ್ ಆಗ್ಬೋದು. ಸೊ ನನಗೆ ಸೂಟ್ ಆಗುವಂಥದ್ದು ನಿಮ್ಗೆ ಆಗಲ್ಲ. ನೋಡೋಕ್ಕೆಲ್ಲ ಚೆನ್ನಾಗಿ ಅನ್ಸುತ್ತೆ, ಗೂಗಲ್ ಚೆನ್ನಾಗಿ ಅನ್ಸುತ್ತೆ, ಇಲ್ಲಿ ಬಂದಾಗ ಹಾಕಿದಾಗ ಗೊತ್ತಾಗುತ್ತೆ ಅಕಾರ್ಡಿಂಗ್ ಟು ಸ್ಕಿನ್ ಟೋನ್. ಎಸ್, ಎಕ್ಸಾಕ್ಟ್ಲಿ. ಸೊ ಸ್ಕಿನ್ ಟೋನು ಆಗಲಿ ಅದೆಲ್ಲ ಅವ್ರಿಗೆ ಅಷ್ಟು ಗೊತ್ತಾಗಿಲ್ಲ ಅಂದ್ರೂ, ಬಟ್ ಅಟ್ಲೀಸ್ಟ್ ಒಂದು ಸ್ವಲ್ಪ ರೆಫರೆನ್ಸ್ ಪಿಕ್ಚರ್ಸ್ ಅನ್ನೋದನ್ನ ಅವರು ಹೋಮ್ ವರ್ಕ್ ಮಾಡಿ ತಗೊಂಡ್ಬಂದ್ರೆ ನಾವಿಲ್ಲಿ ಅವ್ರು ಬಂದಾಗ ಅದನ್ನ ಅಪ್ಲೈ ಮಾಡಿ ತೋರಿಸಿ ಯಾವ್ದು ಚೆನ್ನಾಗಿರುತ್ತೆ. ಎಷ್ಟು ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ? ಮಿನಿಮಮ್ 2 hours ಬೇಕಾಗುತ್ತೆ ಮ್ಯಾಮ್. ಎಕ್ಸ್ಟೆನ್ಷನ್ಸ್ ಏನಾರ ಹೌದು, ಇಡೀ ದಿನ ಬೇಕಾಗಿಲ್ಲ. ಇಲ್ಲ, ಸಲೂನ್ ತರ ಕುತ್ಕೊಂಡು ಫುಲ್ ಅಥವಾ ಮೆಹಂದಿ ಹಾಕೊಂಡ್ಮೇಲೆ ಏನು ಮುಟ್ಟಂಗಿಲ್ಲ, ಏನ್ ಮಾಡೋದು? ಇವಾಗ ತುಂಬಾ ಜನಕ್ಕೆ ಕ್ವಶನ್ಸ್ ಇರುತ್ತೆ, ನೇಲ್ ಮಾಡಿಸ್ಕೊಂಡಾಯ್ತಲ್ಲ, ಇವಾಗ ಡ್ರೈ ಆಗಿದ್ಯಾ, ನಾನು ಶೂ ಹಾಕೋಬೋದಾ, ನಾನು ಕೈ ತೊಳಿಬೋದಾ, ನಾನು ಊಟ ಮಾಡಿಲ್ಲ, ಏನಾರ ಮಾಡ್ಬೋದಾ ಅಂತ ಕೇಳ್ತಾರೆ. ಊಟಕ್ಕೆ ಏನಾರ ಕೈ ಯೂಸ್ ಮಾಡ್ಬೋದಾ ಅಂತ. ಸೊ ಇದು ಮಾಡಿದ ತಕ್ಷಣ ಇಲ್ಲೇ ಡ್ರೈ. ಇವಾಗ ಮಾಡಿ ಇಮಿಡಿಯೇಟ್ ಆಗಿ ಅವ್ರು ಬೇಕಾದ್ರೆ ಸ್ವಿಮ್ಮಿಂಗು ಹೋಗ್ಬೋದು, ಅಷ್ಟು ಡ್ರೈ ಆಗಿರುತ್ತೆ. ಆ ಥರ ಏನೂ ಇರಲ್ಲ. ಓಕೆ ಓಕೆ. ಈಗ ಇನ್ಸ್ಟಂಟ್ ಪ್ರೆಸ್ ಆನ್ ನೈಲ್ಸ್ ಅಂತ ಇನ್ಸ್ಟೆಂಟ್ ಆಗಿ ನೇಲ್ ಆರ್ಟ್ ಡಿಸೈನ್ ಮಾಡೋ ಅಂತ ಕಾನ್ಸೆಪ್ಟು ಬಂದಿದೆ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇದೆ ಮ್ಯಾಮ್. ಪ್ರೆಸ್ ಆನ್ ನೇಲ್ಸ್ ಅನ್ನೋದು ತುಂಬಾನೇ ಇವಾಗ ಕೆಲವೊಬ್ಬರಿಗೆಲ್ಲ ಸ್ಟುಡಿಯೋ ಹತ್ರ ಇರಲ್ಲ, ಅವ್ರು ಮಾಡ್ತಿರೋ ಅವ್ರ ಪರ್ಟಿಕ್ಯುಲರ್ ಏರಿಯಾ ಇರೋ ಹತ್ರ ಯಾರು ಒಳ್ಳೆಯವರು ಪ್ರೊಫೆಷನಲ್ ಅನಿಸ್ತಿಲ್ಲ ಅವ್ರಿಗೆ. ಸೊ ಅಂಥವ್ರು ಏನು ಮಾಡ್ಬೋದು, ಪ್ರೆಸ್ ಆನ್ ನೇಲ್ಸ್ನ ತಗೋಬೋದು. ಬಟ್ ಪ್ರೆಸ್ ಆನ್ ನೇಲ್ಸ್ ಅನ್ನೋದು ಪರ್ಟಿಕ್ಯುಲರ್ ಇವೆಂಟ್ಗೋಸ್ಕರ ಮಾತ್ರ, ಅಂದರೆ 1-2-3 hours ಇರೋರಿಗೆ ಮಾತ್ರ ಅದು ಸೆಟ್ ಆಗುತ್ತೆ. ಇದನ್ನ ಡೈಲಿ ಮಂತ್ಲಿ ಮೇಂಟೈನ್ ಮಾಡ್ತೀನಿ, ಡೈಲಿ ನನಗೆ ಇದಿರಬೇಕು, ಈ ಫೀಲ್ ಇರಬೇಕು ಅಂತ ಅಂದರೆ ಅವರಿಗೆ ಪ್ರೆಸ್ ಆನ್ ನೇಲ್ಸ್ ಆಗಲ್ಲ ಮ್ಯಾಮ್. ಇಟ್ಸ್ ಜಸ್ಟ್ ಬಟ್
ಪರ್ಟಿಕ್ಯುಲರ್ ಇವೆಂಟಿಗೋಸ್ಕರ. ಬಹಳಷ್ಟು ಸ್ಯಾಂಡಲ್ವುಡ್ ಆಕ್ಟ್ರೆಸ್, ಬಾಲಿವುಡ್ ಆಕ್ಟ್ರೆಸ್ ಗಳಿಗೂ ನೀವು ನೇಲ್ ಆರ್ಟ್ ಮಾಡಿದ್ದೀರಾ ಅಂತ ಕೇಳಲ್ಪಟ್ವಿ. ಅದ್ರ ಬಗ್ಗೆ ಹೇಳಿ. ಸ್ಯಾಂಡಲ್ವುಡ್ ಅಲ್ಲಿ ನಾನು ವರ್ಕ್ ಮಾಡಿರೋದು ರಚಿತಾ ರಾಮ್ ಮ್ಯಾಮ್ ಜೊತೆ ಮಾಡಿದ್ದೀನಿ. ಮಾಳ್ವಿಕಾ ಮ್ಯಾಮ್ ತುಂಬಾ ರೆಗ್ಯುಲರ್ ಕಸ್ಟಮರ್ ನಮ್ದು. ಮಾಳ್ವಿಕಾ ಮ್ಯಾಮ್ ಬರ್ತಿರ್ತಾರೆ. ಸೊ ಅದು ಬಿಟ್ರೆ ತುಂಬಾ ಇದು ಟೆಲಿವಿಷನ್ ಸೀರಿಯಲ್ ಮಯೂರಿ ಅವರು ಆಗಿರ್ಬೋದು, ನಮ್ರತಾ ಗೌಡ, ನಿವೇದಿತಾ ಗೌಡ, ನಮ್ರತಾ ಗೌಡ. ಸೊ ಎಲ್ಲರೂ ಬಂದು ಮಾಡಿಸಿ ಇಷ್ಟಪಟ್ಟು ರೆಗ್ಯುಲರ್ ಆಗಿ ಬರ್ತಿದ್ದಾರೆ. ಬಾಲಿವುಡ್ ಅಂತ ಹೇಳಿದ್ರಲ್ಲ, ಬಾಲಿವುಡ್ ಅಲ್ಲಿ ನಾನು ವರ್ಕ್ ಮಾಡಿರೋರು ಊರ್ವಶಿ ರಾಟೆಲಾ ಅವ್ರಿಗೆ. ಅವ್ರು ಬಂದಿದ್ರು. ಎಸ್ ಮ್ಯಾಮ್. ಸೊ ಅವರು ಬೆಂಗಳೂರಿಗೆ ಬಂದಿದ್ರು ಯಾವುದೋ ಒಂದು ಫೋಟೋ ಶೂಟ್ಗೆ ಮತ್ತೆ ಸಾಂಗ್ ಶೂಟ್ಗೆ ಅಂತ. ಸೊ ಆವಾಗ ಯಾರೋ ರೆಕಮೆಂಡ್ ಮಾಡಿದ್ರಂತೆ ಅವ್ರದ್ದು ಟೀಮ್ ಅವರು, ಇವ್ರು ಚೆನ್ನಾಗಿ ಮಾಡ್ತಾರೆ ಅಂತ. ಸೊ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಫೋಟೋಸ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಮಾಡಿದೀವಿ ಅಂತ. ನಾವು ಫೋಟೋಸ್ ಶೇರ್ ಮಾಡ್ತೀವಿ. ಸೊ ತುಂಬಾ ಬಹಳ ಚೆನ್ನಾಗಿ ಮಾಡಿದ್ವಿ. ಅವ್ರಿಗೆ ಎಕ್ಸ್ಕ್ಲೂಸಿವ್ ಆಗಿತ್ತು ನೇಲ್ಸ್. ಯಾಕೆ ಅಷ್ಟು ಹೈಪ್ ಮಾಡ್ತಿದ್ದೀನಿ ನಾನು ಅಂತ ಅಂದ್ರೆ, ಅವ್ರಿಗೆ ಪಿಯರ್ಸಿಂಗ್ ಅನ್ನೋದೊಂದು ಮಾಡಿದ್ವಿ. ಸೊ ಹೆಂಗೆ ಅಂದ್ರೆ, ಇವಾಗ ನೇಲ್ಸ್ ಅಂದ್ರೆ ನೇಲು ಸ್ಟೋನ್ ಹಾಕೋದು ಅದೆಲ್ಲ ಎಲ್ಲರೂ ಮಾಡ್ತಾರೆ. ಬಟ್ ನಾವು ಮಾಡಿದ್ದು ಅವ್ರಿಗೆ ಪಿಯರ್ಸ್ ಮಾಡಿಬಿಟ್ಟು ಹ್ಯಾಂಗಿಂಗ್ ಅದಕ್ಕೆ ಒಂದು ಉಗುರಿಗೆ ಒಂದು ಹೋಲ್ ಮಾಡಿ ಅದು ಹ್ಯಾಂಗ್ ಆಗೋ ತರ ಮಾಡಿದ್ವಿ. ಸೊ ಆ ತರ ಥೀಮ್ ಬೇಸ್ ಮಾಡಿದ್ವಿ. ಅದು ಅಡ್ವಾನ್ಸ್ಡ್ ನೇಲ್ ಆರ್ಟ್ ಅನ್ಸುತ್ತೆ. ತುಂಬಾ ಅಡ್ವಾನ್ಸ್ ನೇಲ್ ಆರ್ಟ್. ಎಲ್ಲರಿಗೂ ಅದು ಈಸಿಯಾಗಿ ಮಾಡಕ್ ಬರಲ್ಲ ಮ್ಯಾಮ್. ಸೊ ಅದು ಪ್ರೊಫೆಷನಲ್ ಆಗೇ ಮಾಡಬೇಕು. ಬಿಕಾಸ್ ಒಂದ್ಸಲ ಅದು ಹೋಲ್ ಮಾಡಿದ್ರೆ ಅದು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಅದ್ ಬಿಟ್ರೆ ನಾವು ಸಂಗೀತ ಶೃಂಗೇರಿ ಅವರು ಶಿವಾಜಿ ಸುರತ್ಕಲ್ 2 ಅನ್ನೋದು ಒಂದು ಶೂಟಿಂಗ್ ಮಾಡ್ತಿದ್ರು. ಅದಕ್ಕೆ ಅವ್ರಿಗೆ ಥೀಮ್ ಬೇಸ್ಡ್ ನೇಲ್ಸ್ ಬೇಕಿತ್ತು. ಸೊ ಅವರು ಟ್ವಿಂಕಲ್ ಟ್ವಿಂಕಲ್ ಅಂತ ಒಂದು ಸಾಂಗ್ ಇದೆ. ಸೊ ಆ ಸಾಂಗ್ ಅಲ್ಲಿ ನಾವು ಆ ಪರ್ಟಿಕ್ಯುಲರ್ ಅವ್ರ ಕಾಸ್ಟ್ಯೂಮ್ಗೆ ಅವ್ರು ಯಾವ ತರ ರೆಡಿ ಆಗ್ತಾರೆ, ಅವ್ರು ಯಾವ ತರ ಬೋಲ್ಡ್ ಕ್ಯಾರೆಕ್ಟರ್ ಅವರು ಆ ಸಾಂಗ್ ಅಲ್ಲಿ ಇರ್ತಾರೆ ಅಂತ ಅದಕ್ಕೋಸ್ಕರ ನಾವು ನೇಲ್ಸ್ ಮಾಡಿದ್ವಿ. ಸೊ ಈ ತರ ಎಲ್ಲ ಥೀಮ್ ಬೇಸ್ಡ್ ಡಿಸೈನ್ ಮಾಡಿದ್ದೀನಿ ನಾನು. ಓಕೆ, ಸ್ಟಾರ್ಸ್ಗೆ, ಸೆಲೆಬ್ರಿಟೀಸ್ಗೆಲ್ಲ ನೇಲ್ ಆರ್ಟ್ ಮಾಡಿದ್ದೀರಾ. ಈಗ ನನ್ನ ನೇಲ್ಸ್ ಬಹಳ ಚಿಕ್ಕದಿದೆ. ಹೇಗಂದ್ರೆ ಯಾವುದೇ ಒಂದು ಏನು ಮಾಡಿಲ್ಲ. ಬಟ್ ಇದಕ್ಕೂ ವಿತೌಟ್ ಅಂದ್ರೆ ಲಾಂಗ್ ಪ್ರೊಸೀಜರ್ ಇಲ್ದಲ್ಲೇ ಮಾಡಬಹುದಾ? ಖಂಡಿತ ಮ್ಯಾಮ್. ನಿಮ್ಗೆ ಎಕ್ಸ್ಟೆನ್ಷನ್ಸ್ ಬೇಡ ಅಂತ ಅಂದ್ರೆ ಈ ನೇಲ್ಸ್ ಮೇಲೆ ನೀವು ಸೆಲೆಕ್ಟ್ ಮಾಡಿರುವಂತ ಕ್ಯೂಟ್ ಆಗಿರುವಂತ ಡಿಸೈನ್ ಕ್ವಿಕ್ ಆಗಿ 30 ನಿಮಿಷದಲ್ಲಿ ನಾವು ಮಾಡಿ ತೋರಿಸ್ತೀವಿ. ನೀವು ಇಷ್ಟ ಇದ್ರೆ ದಯವಿಟ್ಟು ಬನ್ನಿ, ಇವಾಗೇ ಮಾಡಿ ತೋರ್ಸೋಣ, ನೋಡೋಣ. ಓಕೆ ಓಕೆ, ಬನ್ನಿ. ಜೆಲ್ ಪಾಲಿಶ್ ನೇಲ್ ಆರ್ಟ್, ಯಾವುದೇ ನೇಲ್ಸ್ ಅನ್ನ ಕಟ್ ಮಾಡದಲೆ ಸೊ ನೀವು ನೇಲ್ ಆರ್ಟ್ ಡಿಸೈನ್ಸ್ ಮಾಡಿಸ್ಬೋದು. ಅದು ಹೇಗೆ ಹೇಳ್ತಾರೆ? ಸೊ ಏನೇ ಯಾವುದೇ ಥರದ್ದು ಎಕ್ಸ್ಟ್ರಾ ಹಾಕಿ ಇವಾಗ ಎಕ್ಸ್ಟೆನ್ಷನ್ಸ್ ಅನ್ನೋದಾಗ್ಲಿ ಇರಲ್ಲ ಈ ಕೇಸಲ್ಲಿ. ನಿಮ್ದು ಒರಿಜಿನಲ್ ನೇಲ್ಸ್ ಏನಿರುತ್ತೆ ಅದನ್ನೇ ಸ್ವಲ್ಪ ಶೇಪ್ ಮಾಡಿಬಿಟ್ಟು ಕ್ಲೀನ್ ಮಾಡ್ತೀವಿ. ಕ್ಯೂಟಿಕಲ್ಸ್ ಎಲ್ಲ ಕ್ಲೀನ್ ಮಾಡ್ತೀವಿ. ನೋಡಿ, ಈ ಥರ ಟೂಲ್ಸ್ ಎಲ್ಲ, ಶಾರ್ಪ್ ಟೂಲ್ಸ್ ಎಲ್ಲ ಯೂಸ್ ಮಾಡ್ತೀವಿ. ಸೊ ನಾನು ನಿಮ್ಗೆ ಹೇಳ್ತಿದ್ನಲ್ಲ, ಸ್ವಲ್ಪ ಹೈಜೀನ್ ಆಗಿರಬೇಕು, ಪ್ರೊಫೆಷ್ನಲ್ ಗೊತ್ತಿರೋರೇ ಹತ್ರನೇ ಮಾಡಿಸ್ಬೇಕು ಅಂತ. ಯಾಕಂದರೆ ಈ ಥರ ಟೂಲ್ಸ್ ಎಲ್ಲ ತುಂಬ ಶಾರ್ಪ್ ಆಗಿರುತ್ತೆ. ಇದನ್ನೆಲ್ಲ ಪುಷ್ ಮಾಡಿ ಕ್ಲೀನ್ ಮಾಡಿಬಿಟ್ಟು, ಬೇಸಿಕ್ ಕ್ಲೀನಿಂಗ್ ಅಂತ ಇರುತ್ತೆ, ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನಾವು ನೀವು ಸೆಲೆಕ್ಟ್ ಮಾಡಿರುವಂಥ ಕಲರು ಮತ್ತು ನೀವು ಸೆಲೆಕ್ಟ್ ಮಾಡಿರುವಂಥ ನೇಲ್ ಆರ್ಟ್ನ ಇದ್ರ ಮೇಲೆ ಮಾಡ್ಕೊಡ್ತೀವಿ. ಒರಿಜಿನಲ್ ನೇಲ್ಸ್ ಮೇಲೆ ಈ ಡಿಸೈನ್ಸ್ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ. ಥರ ಕಲರ್ಸ್ ಬರುತ್ತೆ. ಸೊ ಎಷ್ಟೊಂದು ಕಲರ್ಸಲ್ಲಿ ಇವಾಗ ಪಿಂಕ್ ಕಲರ್ ಸೆಲೆಕ್ಟ್ ಮಾಡ್ತಾರೆ, ಕೆಲವೊಬ್ಬರಿಗೆ ಫ್ಲೋರಲ್ ಡಿಸೈನ್ಸ್ ಇಷ್ಟಪಡ್ತಾರೆ, ಫ್ಲವರ್ಸ್ ಬೇಕಿರುತ್ತೆ. ಸೊ ನಿಮ್ಗೂ ನಾವು ಫ್ಲವರ್ಸ್ ಮಾಡೋಣ ಅಂತ ಇದ್ದೀವಿ. ಸೊ ಹೇಗೆ ಬರುತ್ತೆ ಅಂತ ನೋಡೋಣ. ಓಕೆ, ಇದು ಯಾವುದೇ ಥರ ಎಕ್ಸ್ಟೆನ್ಷನ್ಸ್ ಹಾಕಲ್ಲ ಅಲ್ಲ. ಸೊ 30 ಮಿನಿಟ್ಸಲ್ಲಿ ಇದು ಸರ್ವಿಸ್ ಮುಗಿಯುತ್ತೆ. ಅಂದ್ರೆ ತುಂಬಾ ಕಡಿಮೆ ಸಮಯದಲ್ಲಿ ಮುಗಿಯುತ್ತೆ. ಮೇಂಟೆನೆನ್ಸ್ ಹೇಗೆ? ಇದ್ರಲ್ಲಿ ಮೇಂಟೆನೆನ್ಸ್ ಅನ್ನೋದೇನು ಇಲ್ಲ ಮ್ಯಾಮ್. ಲೈಟರ್ ಕಲರ್ಸ್ ಹೋದ್ರೆ ಸ್ವಲ್ಪ ಅರ್ಶನ ಮುಟ್ಟಾಗ ಕಲರ್ ಚೇಂಜ್ ಆಗೋದು ಅಂತ ಕೇಸಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ನಾವೇನ್ ಹೇಳ್ತೀವಿ, ನ್ಯೂಟ್ರಲ್ ಟು ಡಾರ್ಕರ್ ಶೇಡ್ಗೆ ಹೋಗಿ, ಅವಾಗ ನಿಮ್ಗೆ ಏನೇ ತರ ಕೆಲಸ ಮಾಡಿದ್ರು, ಪೂಜೆ ಮಾಡಿದಾಗ ಅರ್ಶನ ಯೂಸ್ ಮಾಡೋದಾಗ್ಲಿ, ಅಡಿಗೆ ಮಾಡುವಾಗ ಅರ್ಶನ ಯೂಸ್ ಮಾಡೋದಾಗ್ಲಿ, ಅದೇನು ಕಲರ್ ಚೇಂಜ್ ಆಗಲ್ಲ. ಓಕೆ ಓಕೆ. ಸೊ ಅಂದ್ರೆ ಈಸಿ ಆಗಿ ನೇಲ್ ಆರ್ಟ್ ಮಾಡಿಸ್ಕೊಳ್ಬೇಕು ಅನ್ನೋರು ಈ ಡಿಸೈನ್ಸ್ ಹೋಗ್ಬೋದು. ಹೌದು. ಓಕೆ ಓಕೆ. ಇದರಲ್ಲಿ ಯಾವ್ಯಾವ ವೆರೈಟೀಸ್ ಅಂದ್ರೆ ಡಿಸೈನ್ಸ್ ಅಂದ್ರೆ ಸಿಂಪಲ್ ಡಿಸೈನ್ಸ್ ಅಥವಾ ಯಾವ್ಯಾವ ತರ? ಎಲ್ಲ ತರ ಡಿಸೈನ್ಸ್ ಮಾಡ್ಬೋದು ಮ್ಯಾಮ್. ಸಿಂಪಲ್, ಕೆಲವೊಬ್ರು ಸಿಂಪಲ್ ಆಗಿ ಬೇಕು, ಡೈಲಿ ವೇರ್ಗೆ ಡೈಲಿ ಆಗಿ ಇರ್ತೀನಿ ನಾನು, ಸುಮ್ನೆ ನನಗೆ ಒಂದು ಆಸೆ ಯಾವಾಗ್ಲೂ ನನ್ನ ನೇಲ್ಸ್ ಚೆನ್ನಾಗಿರ್ಬೇಕು ಅಂತ ಇರ್ತಾರೆ, ಅವ್ರಿಗೆ ಸಿಂಪಲ್ ಆಗಿ ಮಾಡಿಸ್ತಾರೆ. ಕೆಲವೊಬ್ರು ಇಲ್ಲ ನಿಮ್ ತರ ಎವ್ರಿ ಟೈಮ್ ಕ್ಯಾಮ್ರಾ ಮುಂದೆ ಇರೋರು, ನಿಮ್ಗೆಲ್ಲ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡ್ಬೋದು. ಓಕೆ ಓಕೆ ಓಕೆ. ಈ ನೇಲ್ ಆರ್ಟ್ ಇಷ್ಟು ಹೊತ್ತು ಹೇಳಿದ್ರಿ, ನೇಲ್ ಆರ್ಟ್ ಡಿಸೈನ್ಸ್ ಎಲ್ಲದ್ರ ಬಗ್ಗೆ ಹೇಳಿದ್ರಿ.
ಸೊ ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನೇಲ್ ಆರ್ಟ್ ಡಿಸೈನ್ ಅನ್ನೋದು ಯಾವ ರೀತಿ ಈಗ ಅಂದ್ರೆ ಎಸ್ಪೆಷಲಿ ಇನ್ ಬ್ಯಾಂಗ್ಳೂರ್ ಯಾವ ರೀತಿ ಗ್ರೋ ಆಗ್ತಾ ಇದೆ? ಓ ನೇಲ್ ಜನರಿಗೆ ಯಾವ ರೀತಿ ಅಂದ್ರೆ ರೀಚ್ ಆಗ್ತಿದೆ ಈಗ ಆಲ್ರೆಡಿ? ಹೌದು. ಸೊ ಬ್ಯೂಟಿಗೆ ಪ್ರಾಮಿನೆನ್ಸ್ ಕೊಡೋರಷ್ಟು ಮಾತ್ರ ಅಲ್ಲ, ಮೀಡಿಯಾ ಎಂಟರ್ಟೈನ್ಮೆಂಟ್ ಫೀಲ್ಡ್ ಅವರು ಅಷ್ಟೇ ಅಲ್ಲ, ಬೇರೆಯವರು ನೇಲ್ ಆರ್ಟ್ ಬಗ್ಗೆ ಆಸಕ್ತಿ ವಹಿಸ್ತಿದ್ದಾರೆ. ಖಂಡಿತ. ಸೊ ಹೇಗೆ ಅಂದ್ರೆ ಇವಾಗ ನೀವ್ ಹೇಳ್ದ ಹಾಗೆ ಬರೀ ಮೀಡಿಯಾ ಸೆಲೆಬ್ರಿಟೀಸ್, ಬರೀ ಫ್ಯಾಷನ್ ವರ್ಲ್ಡ್ ಅಲ್ಲಿರೋರು ಅಥವಾ ಬರೀ ಬೋಲ್ಡ್ ಆಗಿರೋರು ಮಾತ್ರ ಮಾಡಿಸೋದು ಅಂತ ಇಲ್ಲ. ಎನಿ ಹೌಸ್ ಮೇಕರ್, ಎನಿ ಇದಕ್ಕೆ ಏಜ್ ಅನ್ನೋದು ಇಲ್ಲ. ಅಂದ್ರೆ ಏಜ್ ಅನ್ನೋದು ಅಂದ್ರೆ ಟೀನೇಜರ್ಸ್ ಒಂದು 16 years ಇಂದನು ಅವ್ರದ್ದು ಕೈ ಮೆಚೂರ್ ಇರುತ್ತೆ. ಸೊ 16 years ಪ್ಲಸ್ 60 seniors ಅವ್ರವರೆಗೂ ಮಾಡಿಸ್ಕೋಬಹುದು. ಏನು ಅಂತ ಡ್ಯಾಮೇಜ್ ಆಗೋದು, ಕೆಮಿಕಲ್ಲು, ಹಾರ್ಶು ಆ ಥರ ಏನೂ ಇರಲ್ಲ. ಸೊ ಇದಕ್ಕೆ ಏಜ್ ತಕ್ಕಂತೆ ಅವ್ರ ಫ್ಯಾಷನ್ ತಕ್ಕಂತೆ ಅವ್ರ ಪ್ರೊಫೆಷನ್ ತಕ್ಕಂತೆ ಮಾಡಿಸ್ತಿರ್ತಾರೆ. ಓಕೆ. ಮನೆಯಲ್ಲೇ ಈಗ ನಾವೇ ಸಿಂಪಲ್ ಆಗಿ ಒಂದು ನೇಲ್ ಆರ್ಟ್ ಡಿಸೈನ್ ಮಾಡಬೇಕು ಅಂದ್ರೆ ಏನ್ ಟಿಪ್ಸ್ ಕೊಡ್ತೀರಾ? ಮನೆಯಲ್ಲಿ ಅಂದ್ರೆ ನೀವು 2-3 ಕಲರ್ಸ್ ಯೂಸ್ ಮಾಡ್ಕೊಂಡು ನಿಮ್ಮ 2-3 ಕಲರ್ಸ್ನ ಮಿಕ್ಸ್ ಮಾಡಿಬಿಟ್ಟು ಒಂದು ಒಳ್ಳೆ ನೇಲ್ ಆರ್ಟ್ ಬ್ರಷ್ ತಗೊಂಡು, ಎಷ್ಟೊಂದು ಟ್ಯುಟೋರಿಯಲ್ಸ್ ನೀವು ಹೇಳಿದಾಗೆ ಯೂಟ್ಯೂಬಲ್ಲಿ ಎಲ್ಲ ಇರುತ್ತೆ. ಸೊ ಯಾರ್ಯಾರಿಗೆ ಪ್ಯಾಷನೇಟ್ ಇದೆ ಇದು ಮಾಡ್ಕೊಳ್ಳೋಕ್ಕೆ, ಸೆಲ್ಫ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾರೆ, ಅವರು ಒಂದು 2-3 ಟ್ಯುಟೋರಿಯಲ್ಸ್ ನೋಡಿಕೊಂಡು ಅದ್ರ ತಕ್ಕಂತೆ ಒಂದು 2-3 ಪ್ರಾಡಕ್ಟ್ಸ್ಗಳನ್ನ ತಗೊಂಡು ಬಂದು ಮಾಡಿದ್ರೆ ಅವ್ರು ಸೆಲ್ಫ್ ಆಗಿ ಮಾಡ್ಕೋಬಹುದು. ಬಟ್ ಒಂದೇ ಚಾಲೆಂಜ್ ಏನು ಅಂದ್ರೆ ಒಂದ್ ಕೈ ಅಂದ್ರೆ ಮಾಡ್ಕೋಬಹುದು, ಇನ್ನೊಂದ್ ಕೈಗೆ ನಾವು ಬೇಕಾಗ್ತೀವಿ. ಸೊ ಕ್ರಿಯೇಟಿವ್ ಆಗಿರ್ಬೇಕಷ್ಟೇ. ಹೌದು, ಕ್ರಿಯೇಟಿವ್ ಆಗಿ ಡಿಸೈನ್ಸ್ಗೆ ಇಲ್ಲಿಯಾ. ಸೊ ಇದ್ರ ಬಗ್ಗೆ ಹೇಳಿ. ಸೊ ಇದು UV ಡ್ರೈಯಿಂಗ್ ಮಿಷಿನ್ ಅಂತ ಮ್ಯಾಮ್. ಸೊ ನಾವು ಬಳಸುವಂತ ಎಲ್ಲ ಪಾಲಿಶ್ಗಳಿರುತ್ತಲ್ಲ, ಇದೆಲ್ಲ UV ರಿಲೇಟೆಡ್ ಇರುತ್ತೆ, ಜೆಲ್ ಇರುತ್ತೆ, ಇದೆಲ್ಲ ಜೆಲ್. ಸೊ ಇದು ಹಾಗೆ ನಾವು ಇವಾಗ ನಾರ್ಮಲ್ ನಮ್ಮಲ್ಲಿ ಪಾಲಿಶಸ್ ಇರುತ್ತಲ್ಲ, ಅದು ಹಾಕಿ ಒಂದು ಸ್ವಲ್ಪ ಗಾಳಿ ಹಾಕೊಂಡು ಫ್ಯಾನ್ ಹತ್ರ ಕುತ್ಕೊಂಡ್ರೆ ಡ್ರೈ ಆಗುತ್ತೆ. ಬಟ್ ಇದು ಆ ಥರ ಅಲ್ಲ. ಇದು ಹೇಗೆ ಅಂದ್ರೆ ಈ ಲ್ಯಾಂಪ್ ಅಲ್ಲಿಂದಾನೆ ಡ್ರೈ ಮಾಡಬೇಕು, ಅದು ಬಿಟ್ಟು ಡ್ರೈ ಮಾಡಕ್ ಆಗಲ್ಲ. ಸೊ ರೀಸನ್ ಏನು? ಯಾಕಂದ್ರೆ ಇದು ಮೆಟೀರಿಯಲ್ ಬಂದ್ಬಿಟ್ಟು ಜೆಲ್ ಮೆಟೀರಿಯಲ್, ನಾರ್ಮಲ್ ಪಾಲಿಶ್, ನಾರ್ಮಲ್ ಕೆಮಿಕಲ್ಸ್ ಆ ತರ ಇರಲ್ಲ. ಇದು ಜೆಲ್ ಬೇಸ್ಡ್ ಆಗಿದ್ರಿಂದ ಇದಕ್ಕೆ ಕ್ಯೂರ್ ಅಂದ್ರೆ ಇದನ್ನ ಡ್ರೈ ಮಾಡುವಂತ ಡ್ರೈಯಿಂಗ್ ಲ್ಯಾಂಪ್ ಬೇಕೇ ಬೇಕಾಗತ್ತೆ. ಸೊ ಇದರಲ್ಲಿ ಮೊದ್ಲು ಬರೀ UV ರೇಸ್ ಇರ್ತಿತ್ತು. ಸೊ ಏನನ್ನೋರು ಬರೀ UV ಅಲ್ವಾ, UV ಅಂದ್ರೆ ಕ್ಯಾನ್ಸರ್ ಆಗತ್ತಾ, ಸ್ಕಿನ್ ಆಗತ್ತಾ, ಟ್ಯಾನ್ ಆಗತ್ತಾ, ಬರ್ನ್ ಆಗತ್ತಾ ಅಂತ ಎಲ್ಲ ಇರುತ್ತೆ. ಬಟ್ ಇವಾಗ ಎಷ್ಟು ಟೆಕ್ನಾಲಜಿಕಲ್ ಅಡ್ವಾನ್ಸ್ ಆಗಿದೆ ಅಂದ್ರೆ ಇದು ಜಸ್ಟ್ UV ರೇಸ್. ಇವಾಗ ಒಂದು 50 ಬಲ್ಬ್ಸ್ ಇದ್ರೆ ಇದ್ರ ಒಳಗಡೆ 20 ಬಲ್ಬ್ಸ್ ಬರೀ LED ಇರುತ್ತೆ, ಬರೀ 10 ಬಲ್ಬ್ಸ್ ಮಾತ್ರ UV ಇರುತ್ತೆ. ಯಾಕಂದ್ರೆ ಅಷ್ಟು UV ರೇಸ್ ಬೇಕಿರಲ್ಲ. ಸೊ ಇದರಿಂದ ಯಾವುದೇ ಡಿಸ್ಅಡ್ವಾಂಟೇಜ್ ಆಗ್ಲಿ ಏನೋ ಎಫೆಕ್ಟ್ ಇಲ್ಲ ಮ್ಯಾಮ್, ಆ ಥರ ಏನೂ ಇಲ್ಲ. ಈ ಥರ ತುಂಬಾ ಆರ್ಟಿಕಲ್ಸ್ ಬರುತ್ತೆ, ಅಯ್ಯೋ ಇದು ಏನಾರ ಕ್ಯಾನ್ಸರ್ ಬರುತ್ತಾ ಅಥವಾ ಸ್ಕಿನ್ ಏನಾರ ಇದಾಗತ್ತಾ, ಏಜ್ ಬೇಗ ಆಗತ್ತಾ ಅಂತೆಲ್ಲ ಇರುತ್ತೆ. ಬಟ್ ಅದಕ್ಕೆ ತಕ್ಕಂತೆ ಇವಾಗ ಟೆಕ್ನಾಲಜಿ ನಾನು ಹೇಗೆ ಹೇಳ್ತಿದ್ದೀನಲ್ಲ, ಎವ್ರಿ ಇಂಡಸ್ಟ್ರಿಯಲ್ಲಿ ಎಷ್ಟೆಷ್ಟೋ ಥರ ಟೆಕ್ನಾಲಜಿ ಬಂದು ಚೇಂಜಸ್ ಆಗಿದೆ ಅಲ್ಲ. ಮೊದಲೆಲ್ಲ ಫುಲ್ UV ಇರ್ತಿತ್ತು, ಅವಾಗ ಸ್ವಲ್ಪ ಹಾರ್ಮ್ಫುಲ್ ಇರ್ತಿತ್ತು. ಇವಾಗ LED UV ಮಾಡ್ತಿದ್ದಾರೆ. ಸೊ LED UV ಇಂದ ಬ್ಯಾಲೆನ್ಸ್ ಆಗ್ತಿದೆ. ಸೊ ಅಷ್ಟಕ್ಕೆ ಇಂಪ್ಯಾಕ್ಟ್ ನಮ್ಮ ಸ್ಕಿನ್ ಮೇಲೆ ಆಗಲಿ ನಮ್ಮ ಕೈ ಮೇಲೆ ಆಗಲಿ ಬೀಳಲ್ಲ. ಓಕೆ. ಇದು ಯಾವ ತರ ಏನು ಈ ಜೆಲ್ ಪಾಲಿಶ್ ನೇಲ್ ಆರ್ಟ್ ಅಲ್ಲಿ ಏನೇನು ಸ್ಟೆಪ್ ಫಾಲೋ ಮಾಡ್ತಾರೆ? ಜೆಲ್ ಪಾಲಿಶ್ ಅಲ್ಲಿ ಕ್ಲೀನಿಂಗ್ ಮಾಡ್ತೀವಿ. ಕ್ಲೀನಿಂಗ್ ಆದ್ಮೇಲೆ ಒಂದು ಟ್ರಾನ್ಸ್ಪರೆಂಟ್ ಕೋಟ್ ಅಂತ ಹಾಕ್ತಿವಿ, ಇದು ಒಂದು ಬೇಸ್ ಕೋಟ್ ಅಂತ ಕರಿತೀವಿ. ಇದಾದ್ಮೇಲೆ ನೀವು ಸೆಲೆಕ್ಟ್ ಮಾಡಿರುವಂತ 2 ಲೇಯರ್ ಆಫ್ ಕಲರ್ ಕೋಟ್ ಬರುತ್ತೆ, ಅದ್ರ ಮೇಲೆ ಡಿಸೈನ್ಸ್ ಬರುತ್ತೆ, ಅದನ್ನ ಸೀಲ್ ಮಾಡ್ತೀವಿ. ಇದ್ರದ್ದು ಮತ್ತೆ ನಾರ್ಮಲ್ ನಮ್ಮ ಮನೇಲಿರುವಂತ ಪಾಲಿಶ್ಗೂ ಇದಕ್ಕೂ ವ್ಯತ್ಯಾಸ ಏನು ಅಂತ ಅಂದ್ರೆ, ನಾರ್ಮಲ್ ಪಾಲಿಶು ಅದು 3 ದಿನ 2 ದಿನಕ್ಕೆ ಅಷ್ಟೇ. ಅದಾದ್ಮೇಲೆ ಒಂದು ಏನೇ ಚಿಕ್ಕ ಪುಟ್ಟ ಕೆಲಸ ಮಾಡಿದ್ರು ಚಿಪ್ ಆಫ್ ಆಗುತ್ತೆ, ಪೀಲ್ ಆಫ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಇದು ನಿಮ್ಗೆ 30 days ಅಂದ್ರೆ ನಿಮ್ಗೆ ನೀವು ವಾಪಸ್ ಬಂದು ರಿಮೂವ್ ಮಾಡೋವರೆಗೂ ಇದು ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಯಾಕೆ ತುಂಬಾ ಜನ ಇವಾಗ ಪ್ರಿಫರ್ ಮಾಡ್ತಿದ್ದಾರೆ ಅಂದ್ರೆ, ಈಗ ಎವ್ರಿಬಡಿ ಇಸ್ ಬಿಸಿ, ಅವ್ರವ್ರ ಓನ್ ಪ್ರೊಫೆಷನಲ್ ಬಿಸಿ ಇರ್ತಾರೆ, ಯಾರಿಗೂ ಟೈಮ್ ಇರಲ್ಲ. ಸೊ ಇದು ಒಂಥರ ಪರ್ಸನಲ್ ಕೇರ್ ತರ ಆಗಿದೆಯಲ್ಲ. ಸೊ 30 days ಲಾಂಗ್ ಲಾಸ್ಟಿಂಗ್ ಇರೋದ್ರಿಂದಾನೇ ತುಂಬಾ ಜನಕ್ಕೆ ಇದು ಮಾಡಿಸ್ಕೊಂಡ್ಬಿಟ್ರೆ 30 ದಿನ ನನ್ನ ನೇಲ್ಸ್ ನೋಡ್ಕೊಂತ ಆರಾಮಾಗಿ ಎಂಜಾಯ್ ಮಾಡಬಹುದು ಅಂತ ಇರ್ತಾರಲ್ಲ, ಅದಕ್ಕೆ ಇದು ಜಾಸ್ತಿ ಟ್ರೆಂಡ್. ಅಂದ್ರೆ ನೇಲ್ಸ್ ಬೆಳೆಯೋ ಗ್ರೋ ಆದ ನಂತರ ಅದು ಸ್ವಲ್ಪ
ಎಫೆಕ್ಟ್ ಅಂದ್ರೆ ಏನಂದ್ರೆ ಸ್ವಲ್ಪ ಡಲ್ ಆಗಕ್ ಸ್ಟಾರ್ಟ್ ಆಗತ್ತಲ್ಲ, ಬೋರ್ ಆಗತ್ತೆ. ಕೆಲವೊಬ್ರು ಬೋರ್ ಆಗಿರತ್ತೆ, ಅಯ್ಯೋ ಸಾಕಾಯ್ತು 30 ದಿನ ಇಟ್ಕೊಂಡಲ್ಲ, ಬೇರೆ ಕಲರ್ ಹಾಕ್ಸ್ತೀನಿ ಅಂತ ಬರ್ತಾರೆ. ಕೆಲವೊಬ್ರಿಗೆ ಇಲ್ಲ ನನ್ಗೆ ಏನೋ ಇಂಪಾರ್ಟೆಂಟ್ ಫಂಕ್ಷನ್ ಬರ್ತಾ ಇದೆ, ಚೇಂಜ್ ಮಾಡ್ಬೇಕು ಅಂತ ಬರ್ತಾರೆ. ಸೊ ಒಟ್ನಲ್ಲಿ ಮಾಡ್ಸಿದ್ಮೇಲೆ 30 ಡೇಸ್ ಆರಾಮಾಗಿ ಎಂಜಾಯ್ ಮಾಡ್ತಾ ಇರ್ಬೋದು. ಓಕೆ. ಏನಾರ ಹೀಟು ಅಥವಾ ಏನಾರ ಪೇನು ಆ ಥರ ಏನಾರ ಆಗ್ತಿದ್ಯಾ? ಇಲ್ಲ, ಆ ಥರ ಏನು ಫೀಲ್ ಆಗ್ತಾ ಇಲ್ಲ. ಬೆಚ್ಚಗಿದೆ. ಹೌದು, ಮಗಿ ಬೆಚ್ಚಗಿದೆ ಆಕ್ಚುಲಿ. ಏನಾರ ಕ್ಲೀನ್ ಮಾಡುವಾಗ ಆಗ್ಲಿ, ಏನಾರ ಪೇನು, ಬ್ಲಡ್ ಬರೋದು ಅಥವಾ ಏನಾರ ಪೇನ್ಫುಲ್ಲು ಆ ಥರ ಏನೂ ಆಗಿಲ್ಲ? ಇಲ್ಲ, ಆ ಥರದ್ದೇನು ಫೀಲ್ ಆಗಲಿಲ್ಲ. ತುಂಬಾ ಸಾಫ್ಟ್ ಆಗಿ ನೀಟಾಗಿ ಬರ್ತಾ ಇದೆ. ಸೊ ಇವಾಗ ಮುಗ್ದಿದೆ ನಿಮ್ಮ ಜೆಲ್ ಪಾಲಿಶ್. ಸೊ ಹೇಗೆ ಅನಿಸ್ತಿದೆ ಮ್ಯಾಮ್? ವಾವ್, ಬ್ಯೂಟಿಫುಲ್. ಮೇಕ್ ಓವರ್ ಥರ ಆಗಿದೆ ಅಲ್ವಾ? ಹೌದು, ತುಂಬ ಚೆನ್ನಾಗಿ ಡಿಸೈನ್, ನೇಲ ಡಿಸೈನ್ ಅದು ತುಂಬ ಕಡಿಮೆ ಟೈಮಲ್ಲಿ. ಹೌದು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಸಿಂಪಲ್ ಆಗಿ. ಹೇಗಿದೆ ವೀಕ್ಷಕರೇ? 100% ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಓಕೆ. ರಂಜಿತಾ ಅಮರ್ನಾಥ್ ಅವರೇ, ಇದುವರೆಗೂ ಭಾಳಷ್ಟು ಇನ್ಫಾರ್ಮೇಷನ್ ನೀಡಿದ್ರಿ. ಸೊ ನೇಲ್ ಆರ್ಟ್ ಟ್ರೆಂಡು, ನೇಲ್ ಆರ್ಟ್ ಪಾಪ್ಯುಲಾರಿಟಿ, ನೇಲ್ ಆರ್ಟ್ ಹೇಗೆ ಚೂಸ್ ಮಾಡಬೇಕು, ಏನೆಲ್ಲ ಮಾಡಬೇಕು ಎಂಬುದರ ಬಗ್ಗೆ ರಂಜಿತಾ ಅವರು ಬಹಳಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸ್ಪೆಷಲ್ ಥ್ಯಾಂಕ್ಸ್ ನಿಮಗೆ. ನೀವು ಬಂದು ನಮ್ಮನ್ನು ಕಂಪ್ಲೀಟ್ ಮಾಹಿತಿ, ನಮಗೂ ಒಂದು ಪ್ಲ್ಯಾಟ್ಫಾರ್ಮ್ ಬೇಕಿರುತ್ತೆ ಹೇಳ್ಕೊಳ್ಳೋದಕ್ಕೆ, ನಮ್ಮ ವೀಕ್ಷಕರಿಗೆ ನಮ್ಮ ಎಜುಕೇಷನ್ ಕೊಡೋದಕ್ಕೆ, ಇನ್ಫಾರ್ಮೇಷನ್ ಕೊಡೋದಕ್ಕೆ, ಇದ್ರ ಬಗ್ಗೆ ಹೇಗೆ ಇಂಡಸ್ಟ್ರಿ ನಡೀತಿದೆ ಎಲ್ಲ ಅಂತ. ಸೊ ನಮ್ಮನ್ನು ಚೂಸ್ ಮಾಡಿ ನಮಗೋಸ್ಕರ ನೀವು ಬಂದು ಶೂಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಿಮಗೆ, ನಿಮ್ಮ ಎಂಟೈರ್ ಟೀಮ್ಗೂ ನಮ್ಮ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಯು. ನೇಲ್ ಆರ್ಟ್ ಟ್ರೆಂಡ್, ನೇಲ್ ಆರ್ಟ್ ಪಾಪ್ಯುಲಾರಿಟಿ, ಸ್ಟಾರ್ಗಳು ಯಾವ್ಯಾವ ಬಗೆಯ ಡಿಸೈನ್ಗಳನ್ನು ಪ್ರಿಫರ್ ಮಾಡ್ತಾರೆ, ನೇಲ್ ಆರ್ಟ್ ಹೇಗೆ ಮಾಡಿಸ್ಕೋಬೇಕು, ಈ ರೀತಿಯ ಮಾಹಿತಿಯನ್ನು ಕೊಟ್ಟ ರಂಜಿತಾ ಅಮರ್ನಾಥ್ ಅವರಿಗೆ ಧನ್ಯವಾದಗಳು. ಇದೇ ರೀತಿ ಫ್ಯಾಷನ್ ಹಾಗೂ ಬ್ಯೂಟಿ ರಿಲೇಟೆಡ್ ಮಾಹಿತಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.